ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬ್ಯಾಂಕ್ ಆಫ್ ಬರೋಡಾದ ಬ್ಯಾಂಕಿನೊಳಗೆ 500 ಪ್ಯೂನ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ರು ಸ್ನೇಹಿತರೆ. ಅಧಿಸೂಚನೆಗೆ ಸಂಬಂಧಿಸಿದಂಗೆ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡೀನಿ. ಈ ವಿಡಿಯೋದ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಧಿಸೂಚನೆಯ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು. ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿರುವಂಥ ಪ್ಯೂನ್ ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಅಪ್ಲಿಕೇಶನ್ ಪ್ರೊಸೆಸನ್ನು ಈ ವಿಡಿಯೋದೊಳಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ನಿಮ್ಮದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಸರ್ಚ್ ಒಳಗೆ ಬ್ಯಾಂಕ್ ಆಫ್ ಬರೋಡಾ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಬ್ಯಾಂಕ್ ಆಫ್ ಬರೋಡಾ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ಬ್ಯಾಂಕ್ ಆಫ್ ಬರೋಡಾದ ಕೆಳಗಡೆ ಕರಿಯರ್ಸ್ ಅಂತ ಒಂದು ಲಿಂಕ್ ಇರ್ತದೆ. ಈ ಕರಿಯರ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಕರಿಯರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕರೆಂಟ್ ಅಪಾರ್ಚುನಿಟೀಸ್ ಅಂತ ಕಾಣ್ತದ. ಇಲ್ಲಿ ನೋ ಮೋರ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ರಿಕ್ರೂಟ್ಮೆಂಟ್ಗಳು ಕಾಣ್ತಾವ. ಇದು ಪ್ಯೂನ್ ಹುದ್ದೆದ ನೋಟಿಫಿಕೇಶನ್ ಸ್ನೇಹಿತರೆ. ಈ ಪ್ಯೂನ್ ಹುದ್ದೆಯ ನೋಟಿಫಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ಅಪ್ಲೈ ನೌ ಅಂತ ಕಾಣ್ತದೆ ನೋಡಿ ಸ್ನೇಹಿತರೆ. ಈ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ರಿ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ರಿ. ನೋಡ್ರಿ, ಅಪ್ಲಿಕೇಶನ್ ಪೇಜ್ ಓಪನ್ ಆಯ್ತು ಸ್ನೇಹಿತರೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ದೊಳಗೆ ಡೈರೆಕ್ಟ್ ಅಪ್ಲಿಕೇಶನ್ ಫಾರ್ಮದ ಲಿಂಕ್ ಇರ್ತದೆ ಸ್ನೇಹಿತರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಡ್ರಿ. ಓಕೆ ರೀ. ನೋಡ್ರಿ, ಅಪ್ಲಿಕೇಶನನ್ನು ಬೇಸಿಕ್ ಇನ್ಫಾರ್ಮೇಷನ್, ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ಡೀಟೇಲ್ಸ್ ತುಂಬಬೇಕು, ಪ್ರಿವ್ಯೂ ನೋಡಬೇಕು, ಆಮೇಲೆ ಸಿಗ್ನೇಚರ್ ಮತ್ತು ಲೆಫ್ಟ್ ಹ್ಯಾಂಡ್ ತಂಬನ್ನು ಅಪ್ಲೋಡ್ ಮಾಡಬೇಕು, ಪೇಮೆಂಟ್ ಮಾಡಬೇಕು, ಫೈನಲ್ ಸಬ್ಮಿಟ್ ಮಾಡಬೇಕು. ಈ ರೀತಿ 6 ಭಾಗಗಳಲ್ಲಿ ಅಪ್ಲಿಕೇಶನನ್ನು ತುಂಬಬೇಕು. ಮೊದಲನೇದಾಗಿ ಬೇಸಿಕ್ ಇನ್ಫಾರ್ಮೇಷನ್. ಬೇಸಿಕ್ ಇನ್ಫಾರ್ಮೇಷನ್ದೊಳಗೆ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ತುಂಬೋದಿರ್ತದೆ. ಇಲ್ಲಿ ಕನ್ಫ್ಯೂಷನ್ ಆಗಬೇಡ್ರಿ. ನೋಡ್ರಿ, ಕೆಲವೊಬ್ಬರದ್ದು ಹೆಸರು ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮ್ ಇರ್ತದೆ. ಕೆಲವೊಬ್ಬರದ್ದು ಹೆಸರು ಕೇವಲ ಫಸ್ಟ್ ನೇಮು, ಲಾಸ್ಟ್ ನೇಮು ಅಷ್ಟೇ ಇರ್ತದೆ. ಕೆಲವೊಬ್ಬರದ್ದು ಹೆಸರು ಕೇವಲ ಫಸ್ಟ್ ನೇಮ್ ಅಷ್ಟೇ ಇರ್ತದೆ. ಅದ್ರ ಪ್ರಕಾರ ನೀವು ತುಂಬಬೇಕು. ಉದಾಹರಣೆಗಾಗಿ ಮಲ್ಕಪ್ಪ ಟಿ ಕುಂಬಾರ್ ಅಂತ ಒಂದು ಫುಲ್ ನೇಮ್ ಅಂತ ತಿಳ್ಕೊಳ್ರಿ. ಮಲ್ಕಪ್ಪ ಟಿ ಕುಂಬಾರ್. ಓಕೆ ರೀ. ಇದು ಫಸ್ಟ್ ನೇಮ್, ಇದು ಲಾಸ್ಟ್ ನೇಮ್, ಇದು ಮಿಡಲ್ ನೇಮ್. ಇನ್ ಕೇಸ್ ಕುಂಬಾರ್ ಅಂತ ಇರಲಿಲ್ಲ ಅಂತ ತಿಳ್ಕೊಳ್ರಿ. ಇದು ಫಸ್ಟ್ ನೇಮ್ನಲ್ಲಿ ತುಂಬ್ರಿ, ಇದು ಮಿಡಲ್ ನೇಮ್ನಲ್ಲಿ ತುಂಬ್ರಿ. ಆಮೇಲೆ ಹೆಸರು ತುಂಬಿರ್ತಕ್ಕಂಥದ್ದು ಈ ಬಾಕ್ಸ್ನಾಗ ಕಾಣ್ತಿರ್ತದ. ಅದು ನೀವು ತುಂಬಿರ್ತಕ್ಕಂಥ ಡೀಟೇಲ್ಸ್ ಕರೆಕ್ಟ್ ಆದನಿಲ್ಲ ಅಂತ ಇಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. 2 ಬಾರಿ ಫಸ್ಟ್ ನೇಮ್ ತುಂಬ್ರಿ. ಫಸ್ಟ್ ನೇಮ್ ಕನ್ಫರ್ಮ್ ಫಸ್ಟ್ ನೇಮ್ ಏನದಲ್ರಿ, ಈ 2 ಬಾಕ್ಸ್ನಾಗ ನಿಮ್ದು ಫಸ್ಟ್ ನೇಮ್ ತುಂಬ್ರಿ. ನೆಕ್ಸ್ಟ್ 2 ಬಾಕ್ಸ್ನಾಗ ಮಿಡಲ್ ನೇಮ್ ತುಂಬ್ರಿ. ನೆಕ್ಸ್ಟ್ 2 ಬಾಕ್ಸ್ನಾಗ ಲಾಸ್ಟ್ ನೇಮ್ ತುಂಬ್ರಿ. ಇನ್ ಕೇಸ್ ನಿಮ್ದು ಲಾಸ್ಟ್ ನೇಮ್ ಇರಲಿಲ್ಲಪ್ಪ ಅಂದ್ರೆ ಇದು ಗ್ಯಾಪ್ ಬಿಡ್ರಿ. ನೆಕ್ಸ್ಟ್ ಇಲ್ಲಿ ನಿಮ್ದು ಮೊಬೈಲ್ ನಂಬರ್ ತುಂಬ್ರಿ. ಈ 2 ಬಾಕ್ಸ್ನಾಗ ನಿಮ್ದು ಮೊಬೈಲ್ ನಂಬರ್ ತುಂಬ್ರಿ. ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇತ್ತಪ್ಪ ಅಂತಂದ್ರೆ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಕೂಡ ತುಂಬಬಹುದು. ಇದು ಏನು ಮ್ಯಾಂಡೇಟ್ರಿ ಇಲ್ರಿ, ಇದು ಆಪ್ಷನಲ್. ತುಂಬಿದ್ರೆ ತುಂಬಬಹುದು, ಬಿಟ್ಟರೆ ಬಿಡಬಹುದು. ನೆಕ್ಸ್ಟ್ ಇಲ್ಲಿ ಇಮೇಲ್ ID ತುಂಬ್ರಿ. ಇಮೇಲ್ ID ನೋಡ್ರಿ ಸ್ನೇಹಿತರೆ, ಈಗ mtkumbar.91 ಆದಂತ ತಿಳ್ಕೊ. .91@gmail.com ಆದಂತ ತಿಳ್ಕೊಳ್ರಿ. mtkumbar.91 ಇಷ್ಟೇ ತುಂಬಬೇಕು ಇಲ್ಲಿ ಈ ಬಾಕ್ಸ್ನಾಗ. @gmail.com ಇದ್ದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ರಿ ಹಲವಾರು ಬರ್ತಾವ. ಜಿಮೇಲ್ ಅದ, ಹಾಟ್ ಮೇಲ್ ಅದ, ಯಾವುದು ಮೇಲ್ ಅದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ನೋಡ್ರಿ ಜಿಮೇಲ್ ಅದ, ಅದಕ್ಕಾಗಿ ನಾನು ಜಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಏನು ಮಾಡ್ತೀನಿ ಅಂದರೆ mtkumbar.91 ಅಷ್ಟೇ ತುಂಬ್ಕೋತೀನಿ. ನೆಕ್ಸ್ಟ್ ಬಾಕ್ಸ್ನಾಗ ಎಲ್ಲ ತುಂಬಬೇಕು. mtkumbar.91 ಇದು ಕೂಡ ತುಂಬಬೇಕು. @gmail.com ಅಂತ ಫುಲ್ ತುಂಬಬೇಕು ಸ್ನೇಹಿತರೆ. ನೆಕ್ಸ್ಟ್ ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಇನ್ನೂ ಒಂದು ಪ್ರಮುಖ ಮಾಹಿತಿ ಅಂದ್ರೆ, ಈ ಅಪ್ಲಿಕೇಶನ್ ಕೇವಲ ಲ್ಯಾಂಡ್ಸ್ಕೇಪ್ನಾಗ ಓಪನ್ ಆಗ್ತದೆ ರೀ. ಪೋರ್ಟ್ರೇಟ್ನಾಗ ಓಪನ್ ಆಗಂಗಿಲ್ಲ. ಲ್ಯಾಂಡ್ಸ್ಕೇಪ್ನಾಗ ಓಪನ್ ಮಾಡ್ಕೊಳ್ಬೇಕ್ರಿ. ಅಂದ್ರೆ ನಿಮ್ಮದು ಮೊಬೈಲ್ ಅಡ್ಡ ಸ್ಕ್ರೀನ್ನಲ್ಲಿ ಓಪನ್ ಮಾಡ್ಕೊಳ್ಬೇಕು. ಹಿಂಗೆ ಉದ್ದ ಸ್ಕ್ರೀನ್ನಲ್ಲಿ ಈ ಅಪ್ಲಿಕೇಶನ್ ಓಪನ್ ಆಗಂಗಿಲ್ಲ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೆಸೇಜ್ ಪಾಪಪ್ ಆಗ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಮದೊಂದು ರಿಜಿಸ್ಟ್ರೇಷನ್ ನಂಬರ್ ಜನ್ರೇಟ್ ಆಗ್ತದೆ. ಅದೇ ರೀತಿ ಇಲ್ಲಿ ಪಾಸ್ವರ್ಡ್ ಕೂಡ ಡಿಸ್ಪ್ಲೇ ಆಗಿರ್ತದೆ ಸ್ನೇಹಿತರೆ. ಇವೆರಡು ನಿಮ್ಮದು ಇಮೇಲ್ IDಗೂ ಕೂಡ ಬಂದಿರ್ತಾವೆ. ಆದರೂ ಕೂಡ ಒಂದು ನೋಟ್ಬುಕ್ನಾಗ ಇದನ್ನು ನೋಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಏನ್ರಿ, ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡನ್ನು ಒಂದು ನೋಟ್ಬುಕ್ನಾಗ ನೀವು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್
ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಫೋಟೋ ಏನದಲ್ರಿ ಸ್ಕ್ಯಾನ್ಡ್ ಕಾಪಿನೂ ಅಪ್ಲೋಡ್ ಮಾಡಬೇಕು, ಆಮೇಲೆ ಲೈವ್ ಫೋಟೋನು ಅಪ್ಲೋಡ್ ಮಾಡಬೇಕು. ಒಟ್ಟು 2 ಫೋಟೋ ಈ ಬಾಕ್ಸ್ನಾಗ ಅಪ್ಲೋಡ್ ಮಾಡೋದಿರ್ತದೆ. ಒಂದು ಸ್ಕ್ಯಾನ್ ಮಾಡಿರ್ತಕ್ಕಂಥದ್ದು ಫೋಟೋ, ಇನ್ನೂ ಒಂದು ಲೈವ್ ಆಗಿ ಅಲ್ಲಿಂದಲ್ಲೇ ಸೆಲ್ಫಿ ತಕ್ಕೊಂಡು ಫೋಟೋ ತಕ್ಕೋಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಇದಾದಮೇಲೆ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಓಕೆ ರೀ. ಫೋಟೋ ಮತ್ತು ಸಿಗ್ನೇಚರ್ದ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಮೊದಲನೇದಾಗಿ ಫೋಟೋ ಸ್ನೇಹಿತರೆ. ಫೋಟೋದ ಡೈಮೆನ್ಷನ್ 200ದಿಂದ 230 ಫಿಕ್ಸಲ್ದೊಳಗಿರ್ಬೇಕು. ಆಮೇಲೆ ಅದ್ರದ್ದು ಸೈಜ್ 20ರಿಂದ 50 KB ಒಳಗಡೆ ಇರಬೇಕು. ಇದು ಫೋಟೋದ ಸ್ಪೆಸಿಫಿಕೇಶನ್. ನೆಕ್ಸ್ಟ್ ಸಿಗ್ನೇಚರ್ದು 140-60 ಫಿಕ್ಸಲ್ದೊಳಗಿರ್ಬೇಕು. ಸೈಜ್ 10ರಿಂದ 20 KB ಒಳಗಡೆ ಇರ್ಬೇಕು ಸ್ನೇಹಿತರೆ. ಈ ರೀತಿ ಫೋಟೋ ಮತ್ತು ಸಿಗ್ನೇಚರನ್ನು ರಿಸೈಜ್ ಮಾಡ್ಕೊಂಡು ಇಟ್ಕೊಳ್ರಿ. ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿ ರಿಸೈಜ್ ಮಾಡ್ಕೊಳ್ಳೋದಂತ RRB ಗ್ರೂಪ್ ಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ವಿಡಿಯೋದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ವಿಡಿಯೋ ಒಮ್ಮೆ ನೋಡ್ರಿ ಸ್ನೇಹಿತರೆ, ಯಾವ ರೀತಿ ರಿಸೈಜ್ ಮಾಡಿದ್ದೀನಿ ಅಂತ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ತದನಂತರ ರಿಸೈಜ್ ಮಾಡ್ಕೊಡ್ರಿ. ಅಲ್ಲಿ ಫಿಕ್ಸಲ್ ಆಮೇಲೆ KB ಎಲ್ಲ ಚೇಂಜಸ್ ಇರ್ತದೆ. ಆದರೆ ನೀವು ಇವಾಗ ಏನು ಹೇಳಿನಲ್ಲ, ಈ ಡೈಮೆನ್ಷನ್ ಆಮೇಲೆ ಈ ಸೈಜ್ನೊಳಗೆ ನೀವು ಫೋಟೋ ಮತ್ತು ಸಿಗ್ನೇಚರನ್ನು ರಿಸೈಜ್ ಮಾಡ್ಕೊಳ್ಬೇಕು. ಮೆಥಡ್ ಸೇಮ್ ಫಾಲೋ ಮಾಡಿರಿ. ಬಟ್ ಫಿಕ್ಸಲ್ ಏನದಲ್ಲ, ಈಗ ಏನು ಹೇಳಿನಲ್ಲ ಸ್ಪೆಸಿಫಿಕೇಶನ್ ಅದ್ರ ಪ್ರಕಾರ ರಿಸೈಜ್ ಮಾಡ್ಕೊಳ್ರಿ. ಇವಾಗ ಫೋಟೋ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನೋಡೋದಾದ್ರೆ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಗ್ಯಾಲರಿ ಕಾಣ್ತಿರ್ತದ, ಈ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ಅಥವಾ ಇಲ್ಲಿ 3 ಗೆರೆ ಕಾಣುತ್ತೆ ನೋಡ್ರಿ, ಇಲ್ಲಿ ರೀಸೆಂಟ್ ಪಕ್ಕದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಯೂ ಕೂಡ ಗ್ಯಾಲರಿ ಅಂತ ಕಾಣ್ತಿರ್ತದ, ಈ ಗ್ಯಾಲರಿ ಮೇಲೆನೂ ಕೂಡ ಕ್ಲಿಕ್ ಮಾಡ್ಬೋದು. ಗ್ಯಾಲರಿ ಒಳಗಿರುವಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಾವೆ. ಯಾವುದು ಫೋಲ್ಡರ್ದೊಳಗೆ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡಿ ಇಟ್ಕೊಂಡಿರ್ತೀರೋ ಆ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ಉದಾಹರಣೆಗಾಗಿ ನಾನು ಬ್ಯಾಂಕ್ ಆಫ್ ಬರೋಡಾದ BOB ಅಂತ ಒಂದು ಫೋಲ್ಡರ್ ಮಾಡೀನಿ. ಈ ಫೋಲ್ಡರ್ದೊಳಗೆ ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡಿಟ್ಕೊಂಡಿನಿ. ಆ ಫೋಲ್ಡರ್ ಓಪನ್ ಮಾಡ್ತೀನಿ. ಇಲ್ಲಿ ಫೋಟೋದ ಇಮೇಜ್ ಕಾಣ್ತಿರ್ತದ, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫೋಟೋ ಅಪ್ಲೋಡ್ ಆಗಿರ್ತಕ್ಕಂಥದ್ದು ಇಮೇಜ್ ಕಾಣ್ತಾ ಸ್ನೇಹಿತರೆ. ನೆಕ್ಸ್ಟ್ ಈಗ ಲೈವ್ ಫೋಟೋ ತಗೊಳ್ಬೇಕು. ಲೈವ್ ಫೋಟೋ ತಗೊಳ್ಳೋದು ಹೆಂಗ ಅಂತಂದ್ರೆ ಇಲ್ಲಿ ಕ್ಯಾಪ್ಚರ್ ಫೋಟೋದ ಮೇಲೆ ಕ್ಲಿಕ್ ಮಾಡ್ರಿ. ಕ್ಯಾಪ್ಚರ್ ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ದು ಇಮೇಜ್ ಕಾಣ್ತಿರ್ತದೆ, ನಿಮ್ದು ಫೋಟೋ ಕಾಣ್ತಿರ್ತದ. ಇಲ್ಲಿ ಬಾಕ್ಸ್ ಏನದಲ್ಲ ರೆಡ್ ಬಾಕ್ಸ್, ಆ ರೆಡ್ ಬಾಕ್ಸ್ ಒಳಗೆ ನಿಮ್ದು ಕಂಪ್ಲೀಟ್ ಮುಖ ಕಾಣಬೇಕು. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ನೋಡಿ ಸ್ನೇಹಿತರೆ, ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಏನೈತೆ ಲೈವ್ ಫೋಟೋ ಅಪ್ಲೋಡ್ ಆಯ್ತು ಸ್ನೇಹಿತರೆ. ಇದು ಇಮೇಜ್ ಅಪ್ಲೋಡ್ ಆಗಲಿಲ್ಲ ಅಂತಂದ್ರೆ ಮತ್ತೆ ಕ್ಯಾಪ್ಚರ್ ಅಗೇನ್ ಅಂತ ಮಾಡ್ರಿ. ಸ್ವಲ್ಪ ಬೆಳಕು ಭಾಳ ಇದ್ದಲ್ಲಿ ಫೋಟೋ ತಕ್ಕೊಳ್ರಿ. ನೆಕ್ಸ್ಟ್ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ನೆಕ್ಸ್ಟ್ ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕಲ್ರಿ. ಇಲ್ಲಿ ಸ್ಕ್ಯಾನ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಕೆಳಗಡೆ ಚೂಸ್ ಫೈಲ್ ಅಂತ ಕಾಣ್ತಿರ್ತದ, ಆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾಲರಿದ ಡೈರೆಕ್ಟ್ ಇಲ್ಲಿಗೆ ಯಾವುದು ಫೋಲ್ಡರ್ದೊಳಗೆ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಇರ್ತಾವಲ್ರಿ ಆ ಫೋಲ್ಡರ್ ಓಪನ್ ಆಗಿರ್ತದೆ. ಇನ್ ಕೇಸ್ ಓಪನ್ ಆಗಿರಲಿಲ್ಲ ಅಂತಂದ್ರೆ ಗ್ಯಾಲರಿಗೆ ಹೋಗಿ ಆ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ಓಕೆ ರೀ. ಓಪನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಸಿಗ್ನೇಚರ್ ಇಮೇಜ್ ಕಾಣ್ತಿರ್ತದ, ಸಿಗ್ನೇಚರ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ಸಿಗ್ನೇಚರ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸಿಗ್ನೇಚರ್ ಕೂಡ ಇಲ್ಲಿ ಅಪ್ಲೋಡ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಡೀಟೇಲ್ಸ್ ತುಂಬಕ್ರಿ. ಫಸ್ಟ್ ಯಾವ ಸ್ಟೇಟಿಗೆ ನೀವು ಅರ್ಜಿ ಸಲ್ಲಿಸ್ಬೇಕಂತೀರಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ ರೀ. ನೆಕ್ಸ್ಟ್ ಎರಡನೇದು ಆ ಸ್ಟೇಟಿಂದ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಕಾಣ್ತಿರ್ತದೆ ಸ್ನೇಹಿತರೆ, ಆ ಲೋಕಲ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಿಮ್ದು ಕ್ಯಾಟಗರಿ ಯಾವುದು, ಇಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಅಂಗವಿಕಲತೆಗೆ ಸಂಬಂಧಿಸಿದಂಥದ್ದಾದ್ರಿ, ಅಂದ್ರೆ ನೀವು 40%ಗಿಂತ ಹೆಚ್ಚಿನ ಅಂಗವೈಕಲ್ಯರು ಇದ್ರಿ ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇನ್ ಕೇಸ್ ನೀವು 40%ಗಿಂತ ಹೆಚ್ಚಿನ ಅಂಗವಿಕಲರು ಇದ್ದಿದ್ರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಟೈಪ್ ಆಫ್ ಡಿಸಬಿಲಿಟಿ ಕೇಳ್ತದೆ. ಇಲ್ಲಿ 4 ಆಪ್ಷನ್ಗಳು ಬಂದಾವ, OC, VI, HI, ID ಅಂತ ಗಿಸಿಂದೇಳಿ. ನೀವು ಯಾವ ವಿಧದ ಅಂಗವಿಕಲರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮಗೆ ಇದ್ರೊಳಗೆ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಸಬ್ ಟೈಪ್ ಡಿಸಬಿಲಿಟಿ ಕಾಣ್ತಿರ್ತದೆ.
ಇದ್ರೊಳಗೆ ನಿಮಗೆ ಕಾಣ್ತದೆ OA, OL, BL, ಆಮೇಲೆ ಲ್ಯಾಪ್ರೋಸಿ, ಕೀಬೋರ್ಡ್ ಪರ್ಸನ್ ಈ ರೀತಿ ಕಾಣ್ತಿರ್ತಾವ ಸ್ನೇಹಿತರೆ. ಇನ್ ಕೇಸ್ ಇದ್ರೊಳಗೆ ಇರಲಿಲ್ಲ ಅಂತ ತಿಳ್ಕೊಡ್ರಿ, ಇಲ್ಲಿ OC ಇದ್ದಲ್ಲಿ ಚೇಂಜ್ ಮಾಡ್ಕೊಡ್ರಿ, VI ಅಂತ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡ್ರಿ. ಇಲ್ಲಿ VIಗೆ ಸಂಬಂಧಿಸಿದಂಗೆ ಬರ್ತಾವ ಬ್ಲೈಂಡ್ನೆಸ್ ಆಮೇಲೆ ಲೋ ವಿಷನ್. ಎರಡರೊಳಗೂ ಇರಲಿಲ್ಲ ಅಂತಂದ್ರೆ ನೆಕ್ಸ್ಟ್ 3ನೇ ಸೆಲೆಕ್ಟ್ ಮಾಡಿ ನೋಡ್ರಿ, HI. ಇದ್ರೊಳಗೆ ನೋಡ್ರಿ ಡೀಪ್ ಹಾರ್ಡ್ ಆಫ್ ಹಿಯರಿಂಗ್. ಈ ರೀತಿ ಯಾವುದು ಡಿಸೆಬಿಲಿಟಿ ಅದೋ ಅದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಮಲ್ಟಿಪಲ್ ಟೈಪ್ ಆಫ್ ಡಿಸಬಿಲಿಟಿದು ಏನು ತುಂಬುವಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಅಂಗವಿಕಲರು ಇರಲಿಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಕೇಳಂಗಿಲ್ಲ ಸ್ನೇಹಿತರೆ. ಅಂದರೆ ಟೈಪ್ ಆಫ್ ಡಿಸಬಿಲಿಟಿ, ಆಮೇಲೆ ಸಬ್ ಟೈಪ್ ಆಫ್ ಡಿಸಬಿಲಿಟಿ, ಸಬ್ ಟೈಪ್ ಆಫ್ ಮಲ್ಟಿಪಲ್ ಡಿಸಬಿಲಿಟಿ, ಇವು 3 ತುಂಬುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇದು ಕೂಡ ಅಂಗವಿಕಲತೆಗೆ ಸಂಬಂಧಿಸಿದಂಥದ್ದು ಮಾಹಿತಿ ಕೇಳಿರುವಂಥದ್ದು. ಅಂದ್ರೆ ನೀವು ಅಂಗವಿಕಲರಿದ್ದು ಎಕ್ಸಾಮ್ ಬರೆಯೋಕ್ಕೊಬ್ಬ ಸಹಾಯಕ ಬೇಕೇನು ಅಂತ ಕೇಳಿರುವಂಥದ್ದು. ಇನ್ ಕೇಸ್ ಸಹಾಯಕ ಬೇಕಾಗಿದ್ದೀನು ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಎಸ್ ಅಂತ ನನಗೆ ಸೆಲೆಕ್ಟ್ ಮಾಡ್ಕೊಳಕ್ ಬರ್ತಿಲ್ಲ ಸ್ನೇಹಿತರೆ, ಯಾಕಂದ್ರೆ ಇಲ್ಲಿ ನಾನು ಅಂಗವೈಕಲ್ಯತೆ ಏನು ಮಾಡೀನಿ, ನೋ ಅಂತ ಮಾಡೀನಿ. ಯಾರ ಅಂಗವೈಕಲ್ಯತೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ರಿ ಅವ್ರು ಮಾತ್ರ ಈ ಎಲ್ಲ ಇನ್ಫಾರ್ಮೇಶನ್ ತುಂಬಬೇಕು. ನೆಕ್ಸ್ಟ್ ಸೆಕ್ಷನ್ 2S ಪ್ರಕಾರ ನೀವು ಅಂಗವೈಕಲ್ಯತೆ ಇದ್ದು ನಿಮಗೆ ಎಕ್ಸಾಮ್ ಬರೆಯಕ್ಕೆ ಡಿಫಿಕಲ್ಟಿ ಅದ ಏನಂತ ಕೇಳಿರುವಂಥದ್ದು. ಇಲ್ಲಿ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನಾನು ಜಸ್ಟ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಯಾವುದು ತುಂಬುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ರಿಲಿಜಿಯನ್ ಸೆಲೆಕ್ಟ್ ಮಾಡ್ಕೊಡ್ರಿ. ನೀವು ಯಾವ ರಿಲಿಜಿಯನ್ ಅಂದರೆ ಯಾವ ಧರ್ಮದವರು, ನೀವು ಬುದ್ಧಿಸ್ಟು, ಕ್ರಿಶ್ಚಿಯನ್ನು, ಹಿಂದೂನು, ಜೈನು, ನಿಮಗೆ ಅಪ್ಲಿಕೇಬಲ್ ಆಗಿರುವಂಥ ಧರ್ಮವನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ನೀವೇನಾದರೂ ರಿಲಿಜಿಯಸ್ ಮೈನಾರಿಟಿ ಅನ್ನುವಂತ ಕೇಳಿರುವಂಥದ್ದು. ರಿಲಿಜಿಯಸ್ ಮೈನಾರಿಟಿ ಅಂತಂದ್ರೆ ಅಲ್ಪಸಂಖ್ಯಾತರೇನಂತ ಕೇಳಿರುವಂಥ, ಅಂದ್ರೆ ಬುದ್ಧಿಸ್ಟ್, ಜೈನ, ಪಾರ್ಸಿ, ಆಮೇಲೆ ಮುಸ್ಲಿಮ್ ಇವರೆಲ್ಲರೂ ಅಲ್ಪಸಂಖ್ಯಾತರ ಸ್ನೇಹಿತರೆ. ಆ ಧರ್ಮದೊಳಗೆ ನೀವು ಬರ್ತೀರೇನಂತ ಕೇಳಿರುವಂಥದ್ದು, ಅಂದ್ರೆ ಅಲ್ಪಸಂಖ್ಯಾತರೊಳಗೆ ಬರ್ತೀರೇನಂತ ಕೇಳಿರುವಂಥದ್ದು. ನಾವು ಅಲ್ಪಸಂಖ್ಯಾತ ಅಲ್ಲ, ಹಾಗಾಗಿ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಆರ್ ಯು ಎನ್ ಎಕ್ಸ್ ಸರ್ವಿಸ್ ಮ್ಯಾನ್, ನೀವು ಮಾಜಿ ಸೈನಿಕ ಅಭ್ಯರ್ಥಿ ಅಂತ ಕೇಳಿರುವಂಥದ್ದು. ನೀವು ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನು ಎಡಿಷನಲ್ ಇನ್ಫಾರ್ಮೇಷನ್ ತುಂಬಕ್ಕಾಗ್ತದೆ. ಡಿಸೆಬಿಲಿಟಿ ಎಕ್ಸ್ ಸರ್ವಿಸ್ ಮ್ಯಾನ್, ಆಮೇಲೆ ಪೀರಿಯಡ್ ಆಫ್ ಸರ್ವಿಸ್, ಎಷ್ಟು ವರ್ಷ ನೀವು ಸರ್ವಿಸ್ ಮಾಡಿರಿ, ಆಮೇಲೆ ಡೇಟ್ ಆಫ್ ರಿಲೀಫ್ ಫ್ರಮ್ ಡಿಫೆನ್ಸ್ ಸರ್ವಿಸ್, ಅಂದ್ರೆ ಯಾವಾಗ ನೀವು ಡಿಸ್ಚಾರ್ಜ್ ಆದ್ರಿ, ಅಂದ್ರೆ ಸೇವೆಯಿಂದ ಯಾವಾಗ ನೀವು ನಿವೃತ್ತಿ ಹೊಂದಿರಿ ಅದು, ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿ ಅಂತ ರಿಸರ್ವೇಶನ್ ತಗೊಂಡು ಯಾವುದಾದ್ರೂ ಸಿವಿಲ್ ಸರ್ವಿಸ್ ಗೌರ್ಮೆಂಟ್ ನೌಕರಿ ಪಡ್ಕೊಂಡಿರೇನಂತ ಕೇಳಿರುವಂಥದ್ದು. ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಗ್ರೂಪ್ ಸಿ ಅಥವಾ ಗ್ರೂಪ್ ಡಿ ದೊಳಗೆ ಈಗಾಗಲೇ ನೀವೇನಾದ್ರೂ ನೌಕರಿ ಪಡ್ಕೊಂಡಿರಿ ಏನಂತ ಕೇಳಿರುವಂಥದ್ದು. ಎಕ್ಸ್ ಸರ್ವಿಸ್ ಮ್ಯಾನ್ ಹಿಡ್ಕೊಂಡು ಇಲ್ಲಿ ತನಕ ಇದು ಎಕ್ಸ್ ಸರ್ವಿಸ್ ಮ್ಯಾನಿಗೆ ಸಂಬಂಧಿಸಿದಂಥ ಮಾಹಿತಿ ಸ್ನೇಹಿತರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಯಾರು ಎಸ್ ಹಾಕಿರಲ್ರಿ ಅವರೆಲ್ಲನೂ ಇದು ತುಂಬಬೇಕು. ಇನ್ ಕೇಸ್ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇರಲಿಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಯಾವುದು ತುಂಬುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಡಿಸೇಬಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಸಂಬಂಧನೇ ಇಲ್ಲ, ಜಸ್ಟ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ ಅದನ್ನು. ಓಕೆ ರೀ. ನೆಕ್ಸ್ಟ್ ಆರ್ ಯು ಡಿಪೆಂಡೆಂಟ್ ಆಫ್ ಸರ್ವಿಸ್ ಮ್ಯಾನ್ ಕಿಲ್ಡ್ ಇನ್ ಆಕ್ಷನ್, ಅಂದ್ರೆ ಯುದ್ಧದಲ್ಲಿ ಮಡಿದ ಸೈನಿಕ ಅಭ್ಯರ್ಥಿಗೆ ಡಿಪೆಂಡೆಂಟ್ ಆಗಿರುವ ಅಭ್ಯರ್ಥಿ ಅನ್ನುವಂತ ಕೇಳಿರುವಂಥದ್ದು. ಇಲ್ಲಿ ಸೈನಿಕ ಯುದ್ಧದಲ್ಲಿ ಮಡಿದಿರುವಂಥವರಿಗೆ ಡಿಪೆಂಡ್ ಆದಂಥ ಅಭ್ಯರ್ಥಿ ಇದ್ರೆ ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಆರ್ ಯು ಸೀಕಿಂಗ್ ರಿಲ್ಯಾಕ್ಸೇಷನ್ ಅಂಡರ್ ವಿಡವ್ ಆರ್ ಡಿವೋರ್ಸ್ ವುಮೆನ್ ಅಥವಾ ವಿಮೆನ್ ಲೀಗಲಿ ಸಪರೇಟೆಡ್ ಫ್ರಮ್ ದೇರ್ ಹಸ್ಬೆಂಡ್, ಅಂದ್ರೆ ನೀವೇನಾದ್ರೂ ವಿಧವೆ ಮಹಿಳೆಯರಿದ್ರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ನ್ಯಾಷನಲ್ ಸಿಟಿಜನ್, ಜಸ್ಟ್ ಇಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಂಟರ್ ಆಫ್ ಎಕ್ಸಾಮಿನೇಷನ್, ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಕಾಣ್ತವ, ಬೆಂಗಳೂರು ಅದ, ಆಮೇಲೆ ಇಲ್ಲಿ ಹುಬ್ಳಿ ಧಾರವಾಡ ಅದ. ನಿಮಗೆ ನಿಯರೆಸ್ಟ್ ಯಾವ್ದು ಎಕ್ಸಾಮಿನೇಷನ್ ಸೆಂಟರ್ ಅದ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮ್ ಯಾವ ಭಾಷೆ ಒಳಗೆ ಬೇಕು ನಿಮಗಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಾನೇನು ಮಾಡ್ತೀನಿ, ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡದೊಳಗೆ ನನಗೆ ಕ್ವಶನ್ ಪೇಪರ್ ಬೇಕು, ಹಾಗಾಗಿ ನಾನು ಇಂಗ್ಲೀಷ್ ಮತ್ತು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಿಮಗೆ ಯಾವುದು 2 ಭಾಷೆ ಒಳಗೆ ಎಕ್ಸಾಮ್ ಬರಿಬೇಕು ಅನ್ಕೊಳ್ತೀರಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸ್ ತುಂಬಕ್ರಿ, ಇದ್ರೊಳಗೆ ನಿಮ್ದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ರಿ, ನೀವೇನು ಮೇಲು ಫಿಮೇಲು ಅದರ್ಸು ಅಂತ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಡು ಯು ಹ್ಯಾವ್ ಟ್ವಿನ್ ಬ್ರದರ್ ಆರ್ ಸಿಸ್ಟರ್, ಅಂದ್ರೆ ನೀವು ಅವಳಿ ಮಕ್ಕಳೇನಂತ ಕೇಳಿರುವಂಥದ್ದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇನ್ ಕೇಸ್ ಅವಳಿ ಮಕ್ಕಳಿದ್ರೆ ಅಂತಂದ್ರೆ ನಿಮ್ಮ ಜೊತೆ ಅವಳಿಯಾಗಿ ಹುಟ್ಟಿರ್ತಕ್ಕಂಥ ಅವ್ರ ಹೆಸರು ಬರಿಬೇಕಿಲ್ಲಿ. ಓಕೆ ರೀ. ನೆಕ್ಸ್ಟ್ ಜೆಂಡರ್ ಆಫ್ ದ ಟ್ವಿನ್, ಅವಳಿ ಮಕ್ಕಳದ ಜೆಂಡರ್ ತುಂಬಕ್ಕೆ ಸ್ನೇಹಿತರೆ. ಇನ್ ಕೇಸ್ ನೀವು ಅವಳಿ ಮಕ್ಕಳು ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ರಿ, ಯಾವುದು ತುಂಬುವಂಥ ಅವಶ್ಯಕತೆ ಇರುವುದಿಲ್ಲ.
ನೆಕ್ಸ್ಟ್ ಮಾರಿಟಲ್ ಸ್ಟೇಟಸ್ ವೈವಾಹಿಕ ಸ್ಥಿತಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಫಾದರ್ ನೇಮ್ ತುಂಬ್ರಿ. ನೆಕ್ಸ್ಟ್ ಮದರ್ ನೇಮ್ ತುಂಬ್ರಿ. ಆಮೇಲೆ ಇನ್ ಕೇಸ್ ನೀವು ಮದುವೆ ಆಗಿದ್ರಿ ಅಂತಂದ್ರೆ ಇದ್ರ ಮಹಿಳಾ ಅಭ್ಯರ್ಥಿ ಇದ್ರೆ ಗಂಡನ ಹೆಸರು ತುಂಬ್ರಿ, ಪುರುಷ ಅಭ್ಯರ್ಥಿ ಇದ್ರೆ ಹೆಂಡತಿ ಹೆಸರು ತುಂಬ್ರಿ. ನೆಕ್ಸ್ಟ್ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್, ಇಲ್ಲಿ ಅಡ್ರೆಸ್ ತುಂಬ್ರಿ ಸ್ನೇಹಿತರೆ. ಅಡ್ರೆಸ್ ಒಂದರಲ್ಲಿ ಎಟ್ ಪೋಸ್ಟ್ ತುಂಬ್ರಿ. ಆಮೇಲೆ ನಿಯರ್ ಲ್ಯಾಂಡ್ ಮಾರ್ಕ್ ತುಂಬ್ರಿ ಸ್ನೇಹಿತರೆ. ಆಮೇಲೆ ತಾಲೂಕು ನೇಮು, ಇಲ್ಲಿ ನೆಕ್ಸ್ಟ್ ಡಿಸ್ಟಿಕ್ ತುಂಬ್ರಿ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಪಿನ್ ಕೋಡ್ ತುಂಬ್ರಿ. ಈ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇತ್ತು ಅಂತಂದ್ರೆ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ತುಂಬಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿ ಪೇಸ್ಟ್ ಆಗ್ತದೆ. ಇನ್ ಕೇಸ್ ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ, ಕರೆಸ್ಪಾಂಡೆನ್ಸ್ ಅಡ್ರೆಸ್ಸೇ ಬೇರೆ ಅಂತ ಅನ್ನೋರಿದ್ರಿ ಅಂತಂದ್ರೆ ಇಲ್ಲಿ ಮತ್ತೊಮ್ಮೆ ನಿಮ್ದು ಪರ್ಮನೆಂಟ್ ಅಡ್ರೆಸ್ ತುಂಬ್ರಿ ಸ್ನೇಹಿತರೆ. ಇಲ್ಲಿ ಚೂಸ್ ದ ಅಡ್ರೆಸ್ ಫಾರ್ ದ GST ಇನ್ವಾಯ್ಸಿಂಗ್, ಇಲ್ಲಿ ಯಾವುದಾದ್ರೂ ಒಂದು ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇದಾದ್ಮೇಲೆ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ತುಂಬಕ್ರಿ. SSLC ಅದ, SSLC ಯಾವಾಗ ನೀವು ಪಾಸ್ ಆಗಿರಿ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಎಷ್ಟು ಪರ್ಸೆಂಟೇಜ್ ತೊಗೊಂಡಿರಿ ಅಂತ ಇಲ್ಲಿ ಪರ್ಸೆಂಟೇಜ್ ತುಂಬ್ರಿ. ನೆಕ್ಸ್ಟ್ ಯಾವ ಗ್ರೇಡ್ನಾಗ ಪಾಸ್ ಆಗಿರಿ ಅಂದರೆ ಫಸ್ಟ್ ಕ್ಲಾಸ್ ಒಳಗೋ, ಸೆಕೆಂಡ್ ಕ್ಲಾಸ್ ಒಳಗೋ, ಥರ್ಡ್ ಕ್ಲಾಸ್ ಒಳಗೋ ಅಂತ ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ PUC ಪಾಸ್ ಮಾಡಿದಿರಿ ಅಂತ ತಿಳ್ಕೊಡ್ರಿ. ಇಲ್ಲಿ PUC ಡೀಟೇಲ್ಸ್ ತುಂಬ್ರಿ. ಅಂದರೆ ಸ್ಟ್ರೀಮ್ ಯಾವುದು, ಕಾಮರ್ಸು, ಆರ್ಟ್ಸು, ಸೈನ್ಸು ಅದನ್ನು ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಡೇಟ್ ಆಫ್ ಪಾಸಿಂಗ್ ತುಂಬ್ರಿ. ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್, ಆಮೇಲೆ ಯಾವ ಕ್ಲಾಸ್ ಒಳಗೆ ಪಾಸ್ ಆಗಿರಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇನ್ ಕೇಸ್ ನೀವು ಗ್ರಾಜ್ಯುಯೇಷನ್ನು ಪಾಸ್ ಮಾಡಿದಿರಿ ಅಂದರೆ ಡಿಗ್ರಿನೂ ಪಾಸ್ ಮಾಡಿದಿರಿ ಅಂದರೆ ಇಲ್ಲಿ ಡಿಗ್ರಿದ ಡೀಟೇಲ್ಸ್ ತುಂಬಕ್ಕೆ ಸ್ನೇಹಿತರೆ. ನೆಕ್ಸ್ಟ್ ಆರ್ ಯು ಪ್ರೊಫಿಷಿಯನ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಕೇಳಿರುವಂಥದ್ದು, ಅಂದ್ರೆ ಕರ್ನಾಟಕದ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಓದಕ್ಕೆ, ಬರೆಯಕ್ಕೆ ಮತ್ತು ಮಾತನಾಡ್ಲಕ್ಕೆ ಬರ್ತಾದವನಿಲ್ಲ ಅಂತ ಕೇಳಿರುವಂಥದ್ದು ಇಲ್ಲಿ ಕಂಪಲ್ಸರಿ ಎಲ್ಲರೂ ಎಸ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತಂತ ತಿಳ್ಕೊಳ್ರಿ. ಎಲ್ಲಾದರೂ ವರ್ಕಿಂಗ್ ಮಾಡಿದ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ತುಂಬಬಹುದು ಸ್ನೇಹಿತರೆ. ನೆಕ್ಸ್ಟ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕೇನಂತ ಕೇಳಿರುವಂಥದ್ದು. ಇದು SC ST OBC ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುವಂಥದ್ದು. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ನೌನ್ ಅಂತ ಅದ ಸ್ನೇಹಿತರೆ. ಕನ್ನಡ ರೀಡ್ ರೈಟ್ ಸ್ಪೀಕ್ ಅಂತ ಹಾಕ್ರಿ. ಇನ್ನು ನೆಕ್ಸ್ಟ್ ಯಾವ ಭಾಷೆ ಬರ್ತಾವ ಆ ಭಾಷೆಯನ್ನು ಇಲ್ಲಿ ತುಂಬಿಗೆಸಿಂದ ಓದಕ್ಕೆ, ಬರೆಯಕ್ಕೆ ಮತ್ತು ಮಾತನಾಡಕ್ಕೆ ಬರ್ತದೋ ಏನಿಲ್ಲ ಅಂತ ಇಲ್ಲಿ ಟಿಕ್ ಹಾಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತನಕ ಏನು ಅಪ್ಲಿಕೇಶನ್ ತುಂಬಿರ್ತಿರಲ್ರಿ ಆ ಅಪ್ಲಿಕೇಶನ್ ಕಾಣ್ತಿರ್ತ ಸ್ನೇಹಿತರೆ, ಪ್ರಿವ್ಯೂ ಆಗ್ತದ. ಇಲ್ಲಿ ತನಕ ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಆದವ ಏನಿಲ್ಲ ಅಂತ ಒಮ್ಮೆ ಕಂಪ್ಲೀಟ್ ಆಗಿ ಚೆಕ್ ಮಾಡಿರಿ ಸ್ನೇಹಿತರೆ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಒಳಗೆ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದ್ರೆ ಮತ್ತು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಿ ಮಿಸ್ಟೇಕ್ ಆದ ಅದನ್ನು ಸರಿಪಡಿಸ್ಕೊಂಡು ಇಲ್ಲಿಗೆ ಬಂದು ಮತ್ತೊಮ್ಮೆ ಚೆಕ್ ಮಾಡಿರಿ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲನೂ ಕರೆಕ್ಟ್ ಇತ್ತು ಅಂತಂದ್ರೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿರಿ. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಮತ್ತೊಮ್ಮೆ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಡಾಕ್ಯುಮೆಂಟ್ಸ್ ಒಳಗೆ SSLC ಮಾರ್ಕ್ಸ್ ಕಾರ್ಡ್, ಆಮೇಲೆ ಇಲ್ಲಿಯೂ ಕೂಡ SSLC ಮಾರ್ಕ್ಸ್ ಕಾರ್ಡನ್ನೇ ಅಪ್ಲೋಡ್ ಮಾಡಿರಿ. ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್, ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಈ ಡಾಕ್ಯುಮೆಂಟ್ಸ್ ಏನದವಲ್ಲ ಸ್ನೇಹಿತರೆ PDF ಫಾರ್ಮ್ಯಾಟ್ನಾಗ ಇರಬೇಕು. ಈ PDF ಸೈಜ್ 500 KB ಒಳಗಡೆ ಇರಬೇಕು ಸ್ನೇಹಿತರೆ. ಪ್ಲೇಸ್ಟೋರ್ ಒಳಗೆ ಯಾವುದಾದ್ರೂ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ರಿ. ಕ್ಯಾಮ್ ಸ್ಕ್ಯಾನರ್ ಆಗಿರ್ಬೋದು, ಅಡಾಬ್ ರೀಡರ್ ಒಳಗೆ ಆಗಿರ್ಬೋದು. ಅದರಿಂದ ಫೋಟೋ ತಕ್ಕೊಂಡು ಆ ಇಮೇಜನ್ನು PDF ಕನ್ವರ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. 500 KB ಒಳಗೆ ಇರುವಂಗೆ ಕನ್ವರ್ಟ್ ಮಾಡ್ಕೊಳ್ರಿ. ಕನ್ವರ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡೋದು ಹೆಂಗೆ ಅಂತಂದ್ರೆ ಇಲ್ಲಿ SSLC ಸರ್ಟಿಫಿಕೇಟ್ ಮುಂದೆ ಚೂಸ್ ಫೈಲ್ ಅಂತ ಇರ್ತದೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 3 ಡಾಟ್ ಅದ ನೋಡ್ರಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಇಂಟರ್ನಲ್ ಸ್ಟೋರೇಜನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಇಂಟರ್ನಲ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಂಟರ್ನಲ್ ಸ್ಟೋರೇಜ್ನಲ್ಲಿರುವಂಥ ಅಂದರೆ ನಿಮ್ಮ ಮೊಬೈಲ್ನಲ್ಲಿರುವ ಇಂಟರ್ನಲ್ ಸ್ಟೋರೇಜ್ನಲ್ಲಿರುವಂಥ ಎಲ್ಲ ಫೋಲ್ಡರ್ಗಳು ಕಾಣ್ತವ. ಯಾವುದು ಫೋಲ್ಡರ್ದೊಳಗೆ ನೀವು ಡಾಕ್ಯುಮೆಂಟ್ಸ್ಗಳು ಸೇವ್ ಮಾಡಿರ್ತೀರೋ ಆ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ಆ ಫೋಲ್ಡರ್ ಓಪನ್ ಮಾಡಿದ ಮೇಲೆ ಅಲ್ಲಿ SSLC ಮಾರ್ಕ್ಸ್ ಕಾರ್ಡ್ PDF ಇರ್ತದೆ. SSLC ಮಾರ್ಕ್ಸ್ ಕಾರ್ಡ್ PDF ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಇವಾಗ SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಆಯ್ತು ಸ್ನೇಹಿತರೆ.
ಅದೇ ರೀತಿ ಉಳಿದಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡ್ಕೊಳ್ರಿ. ಈ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ಮೇಲೆ ಈ ಕ್ಯಾಪ್ಚಾ ಈ ಬಾಕ್ಸ್ನಾಗ ತುಂಬಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಪೇಜಿಗೆ ಬಂತು ಸ್ನೇಹಿತರೆ. ಅಂದ್ರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಪೇಮೆಂಟ್ ಮಾಡಿದ್ರಿಯಪ್ಪ ಅಂತಂದ್ರೆ ಫೈನಲ್ ಸಬ್ಮಿಟ್ ಆಗ್ತದೆ. ಓಕೆ ರೀ, ಇಲ್ಲಿ ಡೆಬಿಟ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕಾರ್ಡ್ ನಂಬರ್ ಕೇಳ್ತದ. ಇಲ್ಲಿ ATM ಕಾರ್ಡ್ ನಂಬರ್ ತುಂಬ್ರಿ, ಎಕ್ಸ್ಪೈರಿ ಮಂತ್ ಮತ್ತು ಎಕ್ಸ್ಪೈರಿ ಇಯರ್ ತುಂಬ್ರಿ, ಇಲ್ಲಿ CVV ಕೋಡ್ ತುಂಬ್ರಿ. ATM ಕಾರ್ಡ್ ಬ್ಯಾಕ್ ಸೈಡ್ 3 ಡಿಜಿಟ್ ಇರ್ತದ, ಆ CVV 3 ಡಿಜಿಟ್ ಕೋಡ್ ತುಂಬ್ರಿ. ಯಾರ್ದು ATM ಕಾರ್ಡ್ ಇರ್ತದ ಅವ್ರದ್ದು ಹೆಸರು ತುಂಬ್ರಿ. ನೆಕ್ಸ್ಟ್ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ATM ಕಾರ್ಡ್ ಯಾರ್ದು ಇರ್ತದೋ ಅವ್ರದ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ. ಆ OTP ಇಲ್ಲಿ ಹಾಕೋದಿರ್ತದ. OTP ಹಾಕಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಪೇಮೆಂಟ್ ಸಕ್ಸಸ್ಫುಲಿ ಸಬ್ಮಿಟ್ ಆಗ್ತದೆ. ಪೇಮೆಂಟ್ ಆದಮೇಲೆ ಪೇಮೆಂಟ್ಗೆ ಸಂಬಂಧಿಸಿದಂಗೆ ಒಂದು ರಿಸಿಪ್ಟ್ ಜನರೇಟ್ ಆಗ್ತದೆ. ಆ ರಿಸಿಪ್ಟ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮದು ಮೊಬೈಲ್ ಒಳಗೆ ಇಟ್ಕೊಂಡು ಆಮೇಲೆ ಪ್ರಿಂಟ್ ತಕ್ಕೊಂಡು ಅದನ್ನು ನೇಮಕಾತಿ ಹಂತ ಮುಗಿಯೋ ತನಕ ಇಟ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು ಮೆಥಡ್ ಏನಂದ್ರೆ ಸಿಂಪಲ್ ಮೆಥಡ್ ಇದೆ. QR ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಭೀಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಪ್ರೊಸೀಡ್ ವಿತ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಕ್ಲಿಕ್ ಟು ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ರಿ. ಬಾರ್ಕೋಡ್ ಕಾಣ್ತಿರ್ತದ, ನಿಮ್ದು ಮೊಬೈಲ್ ಓಪನ್ ಮಾಡ್ರಿ ಅಥವಾ ಯಾರ್ದಾದ್ರೂ ನಿಮ್ದು ಫ್ರೆಂಡ್ಸ್ ಮೊಬೈಲಿಂದ ಈ ಫೋನ್ಪೇದೊಳಗೆ ಈ QR ಕೋಡ್ ಸ್ಕ್ಯಾನ್ ಮಾಡ್ರಿ. QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ರಿ ಸ್ನೇಹಿತರೆ. ಆಟೋಮೆಟಿಕಲಿ ಪೇಮೆಂಟ್ ಆದಮೇಲೆ ಫೀ ರಿಸಿಟ್ ಜನರೇಟ್ ಆಗ್ತದೆ. ಆ ಫೀ ರಿಸಿಟ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದಿಷ್ಟು ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿರುವ ಪ್ಯೂನ್ ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕನೇ ಹ್ಯಾಂಗೆ ಅರ್ಜಿ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.